ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಟ್ರಂಪ್ ಒತ್ತಡಕ್ಕೆ ಬ್ರಿಟನ್ ಸೊಪ್ಪು ಹಾಕ್ತಾ ಇಲ್ಲ. ಯಾವುದೇ ರೀತಿಯ ಒತ್ತಡ ಏರ್ಪಟ್ಟರೂ ಇರಾನಿನ ವಿರುದ್ಧದ ಯುದ್ಧಕ್ಕೆ ಅಥವಾ ಹುಮ್ರೂಸ್ ಜಲಸಂಧಿಯಲ್ಲಿ ಅಮೆರಿಕ ಹೇರಿರುವ ನಿರ್ಬಂಧಕ್ಕೆ ನಾವು ಕೈ ಸೇರಿಸುವುದಿಲ್ಲ ಎಂದು ಬ್ರಿಟನ್ ಪ್ರಧಾನಿ ಹೇಳಿದ್ದಾರೆ. ಈ ಜಲಸಂಧಿಯನ್ನು ತೆರೆಯಬೇಕು ಎಂಬುದು ನಮ್ಮ ಅಭಿಪ್ರಾಯ. ಆದರೆ ಅದಕ್ಕಾಗಿ ಟ್ರಂಪ್ ಹೇರಿರುವ ನಿರ್ಬಂಧವನ್ನು ನಾವು ಬೆಂಬಲಿಸುವುದಿಲ್ಲ. ನಮ್ಮನ್ನು ಯುದ್ಧಕ್ಕೆ ಎಳೆದು ತರುವುದಕ್ಕೆ ನಮ್ಮ ಸಮ್ಮತಿ ಇಲ್ಲ ಎಂದು ಅವರು ಹೇಳಿರುವಂಥದ್ದು. ನಾವು ನಿರ್ಬಂಧವನ್ನು ಬೆಂಬಲಿಸುವುದಿಲ್ಲ ಎಂದು BBC ರೇಡಿಯೋ 5 ಲೈವ್ನೊಂದಿಗೆ ಮಾತನಾಡುತ್ತಾ ಇವರು ಹೇಳಿದ್ದಾರೆ. ಯುದ್ಧದಲ್ಲಿ ಭಾಗಿಯಾಗೋಕೆ ಬ್ರಿಟನ್ನಿನ ಮೇಲೆ ಒತ್ತಡ ಇದೆ. ಆದರೆ ನಿಯಮ ಅನುಸಾರ ಕಾರಣ ಇಲ್ಲದೆ ಮತ್ತು ಆಧಾರ ಇಲ್ಲದೆ ನಡೆಸಲಾದಂತಹ ಯುದ್ಧದಲ್ಲಿ ನಾನು ಭಾಗವಹಿಸುವುದಿಲ್ಲ. ಇದೇ ವೇಳೆ ನೆಲಬಾಮನ್ನ ಪತ್ತೆ ಹಚ್ಚುವ ಹಡಗುಗಳು ಆ ಪ್ರದೇಶದಲ್ಲಿ ಇದೆ ಎಂದು ಅವರು ಹೇಳಿದ್ದಾರೆ. ನನ್ನ ನಿಲುವು ಸ್ಪಷ್ಟವಾಗಿದೆ. ಏನೇ ಆದರೂ ಎಷ್ಟೇ ಒತ್ತಡ ಹೇರಿದ್ರೂ ನಾವು ಯುದ್ಧದಲ್ಲಿ ಭಾಗಿಯಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಆಡಳಿತಕ್ಕೆ ನಾನು ಭಯಪಡುವುದಿಲ್ಲ ಅಥವಾ ಸತ್ಯವನ್ನು ಎದೆಗಾರಿಕೆಯಿಂದ ಹೇಳುವುದಕ್ಕೂ ನಾನು ಭಯಪಡುವುದಿಲ್ಲ ಎಂದು ಪೋಪ್ ಲಿಯೋ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ ಇವರ ಕಟು ಟೀಕೆಗೆ ಅಷ್ಟೇ ಪ್ರಖರವಾಗಿ ಉತ್ತರವನ್ನ ನೀಡಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿ ನಡೆಸಿರುವುದನ್ನ ಪೋಪ್ ಲಿಯೋ ಇವರು ಪ್ರಶ್ನೆ ಮಾಡಿದ್ರು. ಇದು ಟ್ರಂಪ್ ಇವರನ್ನ ಸಿಟ್ಟಿಗೆ ಒಳಪಡಿಸಿತ್ತು. ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾಗಿ ಪೋಪ್ ಲಿಯೋ ವರ್ತನೆ ಮಾಡಿದ್ದಾರೆ ಎಂದು ಟ್ರಂಪ್ ಆರೋಪ ಕೂಡ ಮಾಡಿದ್ರು. ಪೋಪ್ ಆಗುವ ಯಾವ ಪಟ್ಟಿಯಲ್ಲೂ ಲಿಯೋ ಇರಲಿಲ್ಲ. ಅಮೆರಿಕದವ ಎಂಬ ಕಾರಣಕ್ಕಾಗಿ ಇವರನ್ನ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಟ್ರಂಪ್ ಜೊತೆ ಮಾತುಕತೆ ನಡೆಸುವುದಕ್ಕೆ ಉತ್ತಮ ವ್ಯಕ್ತಿ ಎಂಬ ನೆಲೆಯಲ್ಲಿ ಇವರನ್ನ ಆಯ್ಕೆ ಮಾಡಲಾಯಿತು. ಇವರ ಆಯ್ಕೆ ಅಚ್ಚರಿಕರವಾಗಿತ್ತು. ಇದಕ್ಕಾಗಿ ಇವರು ಕೃತಜ್ಞತೆ ಸಲ್ಲಿಸಬೇಕು ಎಂದು ಟ್ರಂಪ್ ವ್ಯಂಗ್ಯವಾಡಿದ್ದಾರೆ. ಪೋಪ್ ಲಿಯೋ ಇವರು ಅಮೆರಿಕನ್ ವಂಶದವರು. ಇರಾನ್ ಜೊತೆಗೆ ಶಾಂತಿ ಮಾತುಕತೆ ನಡೆಯಬೇಕು ಎಂದು ಆರಂಭದಿಂದಲೇ ಪೋಪ್ ಲಿಯೋ ಒತ್ತಾಯಿಸ್ತಾ ಬಂದಿದ್ದಾರೆ. ಇದೀಗ ಪೋಪ್ ಇವರನ್ನೇ ಟ್ರಂಪ್ ಅಪಮಾನ ಮಾಡಿದ್ದಾರೆ. ನಟ ವಿಜಯ್ ಇವರ ತಮಿಳ್ ವೆಟ್ರಿ ಕೈಗಂ ಪಕ್ಷದ ಪ್ರಚಾರ ಸಭೆ ವಿಚಿತ್ರ ಕಾರಣಕ್ಕಾಗಿ ರಾಷ್ಟ್ರದ ಉದ್ದಕ್ಕೂ ಸುದ್ದಿಗೆ ಗ್ರಾಸವಾಗಿದೆ. ಕನ್ಯಾಕುಮಾರಿಯಲ್ಲಿ ಪ್ರಚಾರದಲ್ಲಿ ತೊಡಗಿದ್ದ ವಿಜಯ್ ಇವರು ಸೈಕಲ್ಲಿ ವಾಹನದ ಮುಂದಿನಿಂದ ಹೋಗ್ತಾ ಇದ್ರು. ಇದೇ ವೇಳೆ ಅಭಿಮಾನಿಗಳು ಇವರಿಗೆ ಫ್ಲವರ್ ಬಾಲ್ ಅಥವಾ ಹೂಗಳ ಉಂಡೆಯನ್ನ ಎಸೆದಿದ್ದಾರೆ. ತಕ್ಷಣ ಇವರು ಇದನ್ನ ಬಾಂಬ್ ಎಂದು ಭಾವಿಸಿ ಸೈಕಲನ್ನು ಅಲ್ಲೇ ಬಿಟ್ಟು ವಾಹನಕ್ಕೆ ಏರಿರುವಂತಹ ಚಿತ್ರ ವೈರಲ್ ಆಗ್ತಾ ಇದೆ. ಹೂಗಳು ತುಂಬಿದ್ದ ಬಾಲ್ ತನ್ನ ಬಳಿ ಬಿದ್ದ ಕೂಡಲೇ ಸೈಕಲಿನಿಂದ ದರದರನೆ ಇಳಿದು ಭಯಭೀತರಾಗಿ ನಟ ವಿಜಯ್ ಓಡುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹೂವಿನ ಬಾಲ್ ಬರುವುದನ್ನು ಕಂಡು ಬಾಂಬ್ ಎಂದು ಭಾವಿಸಿ ಓಡಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ತಕ್ಷಣ ನಟ ವಿಜಯ್ ಸುತ್ತ ಸುರಕ್ಷಾಧಿಕಾರಿಗಳು ಸೇರುತ್ತಾರೆ ಮತ್ತು ಅವರನ್ನು ವಾಹನಕ್ಕೆ ಹತ್ತಿಸುತ್ತಾರೆ. ಆದರೆ ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಬಂದಿರುವುದನ್ನು ಕಂಡು ಅವರು ಹಾಗೆ ಮಾಡಿದ್ದಾರೆ ಎಂಬ ಸಮರ್ಥನೆಯನ್ನ ಪಕ್ಷ ನೀಡಿರುವಂಥದ್ದು. ಅಮೆರಿಕ, ಇಸ್ರೇಲ್ ಮತ್ತು ಇರಾನಿನ ನಡುವೆ ಕದನ ವಿರಾಮ ಒಪ್ಪಂದ ನಡೆದಾಗ ಅದನ್ನು ಸಂತಸದಿಂದ ಸ್ವಾಗತಿಸಿದ ಮೂರನೇ ರಾಷ್ಟ್ರ ಎದುರೇ ಅದು ಲೆಬನಾನ್. ಯುದ್ಧ ಕೊನೆಗೊಂಡ ಖುಷಿಯಲ್ಲಿ ಲೆಬನಾನಿನ ಸಾಮಾನ್ಯ ನಾಗರಿಕರು ಕೂಡ ಇದ್ದರು. ಹೀಗೆ ತಂದೆಯ ಅಂತಿಮ ಯಾತ್ರೆಯಲ್ಲಿ ನೋವಿನಿಂದ ಇದ್ದಂತಹ ಆ ಒಂದು ಕುಟುಂಬಕ್ಕೆ ಇಸ್ರೇಲ್ ದಾಳಿ ಬರಸಿಡಿಲಿನಂತೆ ಎರಗಿದೆ. ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ. ಕಳೆದ ವಾರ ಶೆಫಾ ಗ್ರಾಮದ ಸಯೀದ್ ಕುಟುಂಬದ ಮೇಲೆ ಅಮೆರಿಕ ವೈಮಾನಿಕ ದಾಳಿ ನಡೆಸಿತ್ತು. 2 ವರ್ಷ ವಯಸ್ಸಿನ ತಲೀನ್ ಎಂಬ ಹೆಸರಿನ ಪುಟ್ಟ ಬಾಲಿಯ ಸಹಿತ ಒಂದೇ ಕುಟುಂಬದ 4 ಮಂದಿ ಈ ದಾಳಿಗೆ ಬಲಿಯಾಗಿದ್ರು. ಕೊನೆಯಲ್ಲಿ ನಮಾಜ್ ಕಾರ್ಯ ಮುಗಿದು ಮನೆಯಲ್ಲಿ ಪ್ರಾರ್ಥನೆ ನಿರತರಾಗಿದ್ದ ಸಮಯದಲ್ಲಿ ಈ ಕುಟುಂಬದಲ್ಲಿ ಮತ್ತೆ ಸಾವು ನಡೆದಿದೆ. ಈ ಆಕ್ರಮಣದಲ್ಲಿ 7 ವರ್ಷದ ಸಹೋದರಿ ಅಲೀನ್ ಗಂಭೀರವಾಗಿ ಗಾಯಗೊಂಡು ಟ್ರೀಟ್ಮೆಂಟ್ನಲ್ಲಿದ್ದಳು. ಅವಳು ಮೃತಪಟ್ಟಿದ್ದಾಳೆ. ಅವಳು ಯುದ್ಧದ ನಡುವೆ ಹುಟ್ಟಿದ್ಳು, ಯುದ್ಧದ ನಡುವೆ ಮರಣವನ್ನು ಅಪ್ಪಿದಳು ಎಂದು ಕುಟುಂಬ ಭಾವುಕರಾಗಿ ಹೇಳಿಕೆಯನ್ನ ನೀಡಿದೆ. 2024ರಲ್ಲಿ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ನಡೆದ ಹೋರಾಟದ ಸಮಯದಲ್ಲಿ ಈಕೆ ಹುಟ್ಟಿದ್ಲು. ಇದೀಗ 2 ವರ್ಷವು ತುಂಬದ ಮಗು ಹುತಾತ್ಮಗೊಂಡಿದೆ. ಬಿಳಿ ಬಟ್ಟೆಯಲ್ಲಿ ಆ ಮಗುವನ್ನು ಹೊದಿಸಿ ಸಮಾಧಿ ಭೂಮಿಗೆ ಕಳುಹಿಸಿಕೊಡಲಾಗಿದೆ ಎಂದು ಮನೆಯ ಹಿರಿಯರು ಕಣ್ಣೀರಿನ ಜೊತೆ ಹೇಳಿಕೆಯನ್ನ ನೀಡಿದ್ದಾರೆ.
ಈ ವರ್ಷದ ಹಜ್ ಸೀಸನ್ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆ ಮತ್ತು ಹಜ್ ವಿಧಿವಿಧಾನಗಳ ಸುಗಮ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳೋಕೆ ಆಂತರಿಕ ಸಚಿವಾಲಯ ಹೊಸ ನಿರ್ಬಂಧಗಳನ್ನು ಘೋಷಣೆ ಮಾಡಿದೆ. ಏಪ್ರಿಲ್ 13ರಿಂದ ಮಕ್ಕಾವನ್ನು ಪ್ರವೇಶ ಮಾಡೋಕ್ಕೆ ಬಯಸುವ ವಿದೇಶಿಯರು ಸಂಬಂಧಿತ ಅಧಿಕಾರಿಗಳಿಂದ ಅಧಿಕೃತ ಅನುಮತಿ ಪತ್ರವನ್ನು ಹೊಂದಿರಬೇಕು. ಅನುಮತಿ ಪತ್ರ ಇಲ್ಲದವರಿಗೆ ಮಕ್ಕಾ ಪ್ರವೇಶ ಮಾಡೋಕ್ಕೆ ಅವಕಾಶ ಇರಲ್ಲ. ಮಕ್ಕಾದಿಂದ ವಿತರಿಸಲಾದ ಇಖಾಮಾ ಹೊಂದಿರುವವರು, ಹಜ್ ಅನುಮತಿ ಪತ್ರ ಹೊಂದಿರುವವರು ಮತ್ತು ಪವಿತ್ರ ಸ್ಥಳಗಳಲ್ಲಿ ಕೆಲಸ ಮಾಡಲು ಅಬ್ಜೀರ್ ಅಥವಾ ಮುಖೀಮ್ ಪೋರ್ಟಲ್ಗಳ ಮೂಲಕ ಎಲೆಕ್ಟ್ರಾನಿಕ್ ಕೆಲಸದ ಅನುಮತಿ ಪಡೆದವರಿಗೆ ಈ ನಿಬಂಧನೆಗಳಿಂದ ವಿನಾಯಿತಿ ನೀಡಲಾಗಿದೆ. ಉಮ್ರಾ ವೀಸಾದಲ್ಲಿ ಬಂದವರು ದೇಶವನ್ನು ತೊರೆಯಲು ಕೊನೆಯ ದಿನಾಂಕ ಏಪ್ರಿಲ್ 18, 2026 ಆಗಿದೆ. ಸ್ವದೇಶಿ ನಾಗರಿಕರು, ಅನಿವಾಸಿಗಳು ಮತ್ತು ಜಿಸಿಸಿ ದೇಶಗಳ ಜನರಿಗಾಗಿ ನುಸುಕ್ ಆ್ಯಪ್ ಮೂಲಕ ನೀಡಲಾಗುವ ಉಮ್ರಾ ಅನುಮತಿ ಪತ್ರಗಳ ವಿತರಣೆಯನ್ನು ಏಪ್ರಿಲ್ 18ರಿಂದ ಮೇ 31ರವರೆಗೆ ಸ್ಥಗಿತ ಮಾಡಲಾಗಿದೆ. ಇದರ ಜೊತೆಗೆ ಏಪ್ರಿಲ್ 18ರಿಂದ ಹಜ್ ವೀಸಾ ಹೊಂದಿರುವವರಿಗೆ ಮಾತ್ರ ಮಕ್ಕವನ್ನು ಪ್ರವೇಶ ಮಾಡೋಕ್ಕೆ ಅಥವಾ ಅಲ್ಲಿ ಉಳಿಯಲು ಅವಕಾಶ ನೀಡಲಾಗುತ್ತೆ. ಉಮ್ರಾ ವೀಸಾ ಮತ್ತು ಸಂದರ್ಶಕ ವೀಸಾ ಸೇರಿದಂತೆ ಇತರ ಎಲ್ಲ ರೀತಿಯ ವೀಸಾ ಹೊಂದಿರುವವರಿಗೆ ಮಕ್ಕಾ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.